ಈ 9 ಪ್ರಪೋಸಿಷನ್ ಯೂಸ್ ಮಾಡಿಕೊಂಡು ನಿಮಗೆ ಸೆಂಟೆನ್ಸ್ ಮಾಡೋಕ್ಕಾಗತ್ತಾ? ನಾನು ಎಕ್ಸ್ಪ್ಲೈನ್ ಮಾಡಿ ಕೊಡ್ತೀನಿ. ನಂಬರ್ 1, ಇಲ್ಲದೆ ಅಂತ ಹೇಳಬೇಕು. ಇದಕ್ಕೆ ಇಂಗ್ಲೀಷಲ್ಲಿ ವಿತೌಟ್ ಅಂತ ವರ್ಡನ್ನು ಯೂಸ್ ಮಾಡ್ತೀವಿ. ಈ ವಿತೌಟ್ ನಂತರ ಯಾವುದೇ ನಾಮಪದ ಹಾಕೋಕ್ಕಾಗತ್ತೆ, ಯಾವುದು ಬೇಕಾದರೂ ಹಾಕ್ಬೋದು. ಫಾರ್ ಎಕ್ಸಾಂಪಲ್, ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಐ ಕಾಂಟ್ ಗೋ ವಿತೌಟ್ ವಾಟರ್. ಏನು ಅರ್ಥ? ನೀರಿಲ್ಲದೆ ನನಗೆ ಹೋಗೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ನಾನು ಐ ಕಾಂಟ್ ಲಿವ್ ವಿತೌಟ್ ಯು ಅಂತ ಹೇಳ್ಬೋದು. ನೀನಿಲ್ಲದೆ ನನಗೆ ಬದುಕೋಕ್ಕಾಗಲ್ಲ. ಈ ಪ್ರಪೋಸಿಷನ್ ಇದ್ದು ನಂತರ ಪ್ರನೌನ್ ಯೂಸ್ ಮಾಡ್ಬೋದು, ಅದಲ್ಲ ಅಂದರೆ ನೌನ್ ಕೂಡ ಯೂಸ್ ಮಾಡ್ಬೋದು. ಐ ಕಾಂಟ್ ಲಿವ್ ವಿತೌಟ್ ಯು ಅಂತ ಹೇಳಿದ್ರೆ ನೀನಿಲ್ಲದೆ ನನಗೆ ಏನು ಮಾಡೋಕ್ಕಾಗಲ್ಲ, ಬದುಕೋಕ್ಕಾಗಲ್ಲ. ಆ್ಯಂಡ್ ನೀರಿಲ್ಲದೆ ನನಗೆ ಬದುಕೋಕ್ಕಾಗಲ್ಲ ಅಂತ ಹೇಳಬೇಕಾದ್ರೆ ಐ ಕಾಂಟ್ ಲಿವ್ ವಿತೌಟ್ ವಾಟರ್ ಅಂತಲೂ ಯೂಸ್ ಮಾಡ್ಬೋದು. ಐ ಹೋಪ್ ಯು ಅಂಡರ್ಸ್ಟುಡ್ ವೆರಿ ಕ್ಲಿಯರ್ಲಿ. ನಂಬರ್ 2, ವಿತೌಟ್ ಇದು ಅಪೋಸಿಟ್ ವರ್ಡ್ ಆಗಿರುತ್ತೆ. ವಿತ್ ಅಂದರೆ ಜೊತೆಗೆ ಎಂಬ ಅರ್ಥ. ಶೀ ಈಸ್ ಸ್ಟ್ಯಾಂಡಿಂಗ್ ವಿತ್ ಹರ್ ಫ್ರೆಂಡ್ ಅಂತ ಹೇಳಿದರೆ ಅವಳ ಫ್ರೆಂಡ್ ಜೊತೆ ನಿಂತ್ಕೊಂಡಿದ್ದಾಳೆ. ಇನ್ನು ಫಾರ್ ಎಕ್ಸಾಂಪಲ್, ನಾನು ನಿನ್ನ ಜೊತೆ ಬರ್ತೀನಿ ಅಂತ ಹೇಳಬೇಕಾದ್ರೆ ಐ ವಿಲ್ ಕಮ್ ವಿತ್ ಯು ಅಂತ ಹೇಳ್ತೀವಿ. ನನ್ನ ಜೊತೆ ಬರ್ತೀಯಾ, ವಿಲ್ ಯು ಕಮ್ ವಿತ್ ಮೀ, ಅಥವಾ ನನ್ನ ಜೊತೆ ಬಾ ಅಂತ ಹೇಳಬೇಕಾದ್ರೆ ಕಮ್ ವಿತ್ ಮೀ ಅಂತ ವರ್ಡ್. ಸೊ ವಿದ್ದಿಗೆ ಒಂದು ಔಟ್ ಎಂಬ ಪದ ಹಾಕಿದರೆ ವಿತೌಟ್ ಅಂತ ಆಗುತ್ತೆ, ಇಲ್ಲದೆ. ಇದೆರಡೂ ಕೂಡ ಆ್ಯಂಟನಿಮ್ಸ್ ಅಂತ ಹೇಳ್ತೀವಿ. ಬಗ್ಗೆ ಅಂತ ಹೇಳಬೇಕಾದ್ರೆ ಇಂಗ್ಲೀಷಲ್ಲಿ ಅಬೌಟ್ ಎಂಬ ಪದವನ್ನು ಯೂಸ್ ಮಾಡ್ತೀವಿ. ರಿಗಾರ್ಡಿಂಗ್ ಅಂತಲೂ ಯೂಸ್ ಮಾಡ್ಬೋದು, ವಿತ್ ರಿಗಾರ್ಡ್ ಟು ಎಂಬ ವರ್ಡನ್ನು ಯೂಸ್ ಮಾಡ್ಬೋದು. ಇದು ಬಗ್ಗೆ. ಫಾರ್ ಎಕ್ಸಾಂಪಲ್, ಇಲ್ಲಿ ನೋಡಿ, ಲೆಟ್ಸ್ ಟಾಕ್ ಅಬೌಟ್ ದ ಪ್ಲ್ಯಾನ್ ಅಂತ ಹೇಳಿದರೆ ನಾವು ಯೋಜನೆಯ ಬಗ್ಗೆ ಮಾತಾಡೋಣವಾ. ಲೆಟ್ಸ್ ಅಂದರೆ ಲೆಟ್ ಮತ್ತು ಯು ಎಸ್, ಅಸ್. ಲೆಟ್ ಅಸ್ ಅಂದರೆ ಶಾರ್ಟ್ ಫಾರ್ಮ್ ಆಗಿ ಲೆಟ್ಸ್ ಟಾಕ್ ಅಬೌಟ್ ದ ಪ್ಲ್ಯಾನ್ ಅಂತ ಹೇಳಿದರೆ ಯೋಜನೆಯ ಬಗ್ಗೆ ನಾವು ಮಾತಾಡೋಣವಾ. ಇನ್ನು ಅಬೌಟ್ಗೆ ನನ್ನ ಬಗ್ಗೆ ಮಾತಾಡಬೇಡ ಅಂತ ಹೇಳಬೇಕು. ಇಂಗ್ಲೀಷಲ್ಲಿ ಹೆಂಗೆ ಹೇಳೋದು? ಡೋಂಟ್ ಟಾಕ್ ಅಬೌಟ್ ಮೀ. ನನಗೆ ಇಂಡಿಪೆಂಡೆನ್ಸ್ ಡೇ ಬಗ್ಗೆ ಮಾತಾಡೋಕ್ಕೆ ಬಯಸ್ತೀನಿ. ಐ ವುಡ್ ಲೈಕ್ ಟು ಸ್ಪೀಕ್ ಅಬೌಟ್ ಇಂಡಿಪೆಂಡೆನ್ಸ್ ಡೇ ಅಂತ ವರ್ಡನ್ನು ಯೂಸ್ ಮಾಡ್ಬೋದು. ಅದೇ ಅಬೌಟ್ ಜಾಗದಲ್ಲಿ ರಿಗಾರ್ಡಿಂಗ್ ಎಂಬ ಪದ ಯೂಸ್ ಮಾಡೋಕ್ಕಾಗತ್ತೆ, ಹಾಗೆಯೇ ವಿತ್ ರಿಗಾರ್ಡ್ ಟು ಎಂಬ ಪದವನ್ನು ಯೂಸ್ ಮಾಡ್ಬೋದು. ಇನ್ನು ವಿರುದ್ಧ ಅಂತ ಹೇಳಬೇಕಾದ್ರೆ ಅಗೇನ್ಸ್ಟ್. ಹಿ ಸ್ಟುಡ್ ಅಗೇನ್ಸ್ಟ್ ಇನ್ಜಸ್ಟಿಸ್ ಅಲ್ವಾ. ಇನ್ಜಸ್ಟಿಸ್ ವಿರುದ್ಧವಾಗಿ ಅವನು ನಿಂತಾನೆ ಫರ್ಮ್ ಆಗಿ. ಏನು ನನ್ನ ವಿರುದ್ಧವಾಗಿ ಮಾತಾಡಬೇಡ ಅಂತ ಹೇಳಬೇಕಾದ್ರೆ ಡೋಂಟ್ ಸ್ಪೀಕ್ ಅಗೇನ್ಸ್ಟ್ ಮೀ. ನಾನು ಯಾವತ್ತೂ ಕೂಡ ಕರಪ್ಷನ್ ವಿರುದ್ಧವಾಗಿ ಮಾತಾಡ್ತೀನಿ. ಐ ವಿಲ್ ಸ್ಪೀಕ್ ಅಗೇನ್ಸ್ಟ್ ಕರಪ್ಷನ್ ಅಂತ ವರ್ಡ್ ಯೂಸ್ ಮಾಡ್ಬೋದು. ಕಾರಣದಿಂದ ಬದಲಾಗಿ ಅಂತ ವರ್ಡನ್ನು ಯೂಸ್ ಮಾಡಬೇಕಾದ್ರೆ ಇನ್ ಪ್ಲೇಸ್ ಆಫ್ ಎಂಬ ಪದವನ್ನು ಯೂಸ್ ಮಾಡ್ಬೋದು. ಇನ್ಸ್ಟೆಡ್ ಆಫ್ ಅಂತ ವರ್ಡನ್ನು ಯೂಸ್ ಮಾಡೋಕ್ಕಾಗತ್ತೆ. ಇಲ್ಲಿ ಇನ್ಸ್ಟೆಡ್ ಆಫ್ ಅಂತ ಕೊಟ್ಟಿದ್ದೀನಿ, ಈ ಜಾಗದಲ್ಲಿ ಇನ್ ಪ್ಲೇಸ್ ಆಫ್ ಅಂತ ವರ್ಡನ್ನು ಯೂಸ್ ಮಾಡ್ಬೋದು. ಡ್ರಿಂಕ್ ಜ್ಯೂಸ್ ಇನ್ಸ್ಟೆಡ್ ಆಫ್ ಸೋಡಾ ಬದಲಾಗಿ ಜ್ಯೂಸ್ ಕುಡಿ ಎಂಬ ಅರ್ಥ. ಆ್ಯಂಡ್ ನಾನು ನನ್ನ ಬ್ರದರ್ ಬದಲಾಗಿ ನಾನು ಇಲ್ಲಿಗೆ ಬಂದಿದ್ದೀನಿ. ಐ ಕೇಮ್ ಹಿಯರ್ ಇನ್ ಪ್ಲೇಸ್ ಆಫ್ ಮೈ ಬ್ರದರ್ ಅಥವಾ ಇನ್ಸ್ಟೆಡ್ ಆಫ್ ಮೈ ಬ್ರದರ್. ಓಕೆ. ಇನ್ನು ಕಾರಣದಿಂದ ಅಂತ ಹೇಳಬೇಕಾದ್ರೆ ಬೈ ರೀಸನ್ ಆಫ್ ಎಂಬ ವರ್ಡನ್ನು ಯೂಸ್ ಮಾಡ್ಬೋದು. ಇಲ್ಲಿ ನಾನು ಬಿಕಾಸ್ ನಂತರ ಒಂದು ಆಫ್, ಬಿಕಾಸ್ ಆಫ್. ಫಾರ್ ಎಕ್ಸಾಂಪಲ್, ಐ ವಾಸ್ ಲೇಟ್, ನಾನು ತಡವಾಗಿ ಬಂದಿದ್ದೀನಿ, ನಾ ತಡ ಆದೆ. ಬಿಕಾಸ್ ಆಫ್ ರೈನ್ ಅಂದರೆ ಮಳೆಯ ಕಾರಣದಿಂದ. ನಾಳೆ ಮಳೆಯ ಕಾರಣದಿಂದ ಇವತ್ತು ಸ್ಕೂಲ್ ಇರಲ್ಲ ಅಂತ ಹೇಳಬೇಕಾದ್ರೆ ಸ್ಕೂಲ್ ವಿಲ್ ಬಿ ಹಾಲಿಡೇ ಆನ್ ಬಿಕಾಸ್ ಆಫ್ ಹೆವಿ ರೈನ್ ಅಂತ ವರ್ಡ್ ಯೂಸ್ ಮಾಡ್ಬೋದು. ಆ್ಯಂಡ್ ತೀವ್ರವಾದ ಅಂದರೆ ಜೋರಾಗಿ ನನಗೆ ಸಿವಿಯರ್ ಫೀವರ್ ಇತ್ತು, ಹಾಗಾಗಿ ನನಗೆ ಕ್ಲಾಸ್ಗೆ ಆಗಿಲ್ಲ. ಐ ಕುಡ್ ನಾಟ್ ಕಮ್ ಟು ದ ಕ್ಲಾಸ್ ಬಿಕಾಸ್ ಆಫ್ ಸಿವಿಯರ್ ಫೀವರ್ ಅಂತ ವರ್ಡನ್ನು ಯೂಸ್ ಮಾಡ್ಬೋದು. ಮುಂದೆ ಅಂತ ಹೇಳಬೇಕಾದ್ರೆ ಮುಂಭಾಗದಲ್ಲಿ ಈ ಪದವನ್ನು ಹೆಂಗೆ ಯೂಸ್ ಮಾಡ್ತೀವಿ? ಇನ್ ಫ್ರಂಟ್ ಆಫ್ ಎಂಬ ಪದವನ್ನು ಯೂಸ್ ಮಾಡ್ತೀವಿ. ದ ಕಾರ್ ಈಸ್ ಇನ್ ಫ್ರಂಟ್ ಆಫ್ ದ ಹೌಸ್. ಕಾರೆಲ್ಲಿದೆ? ಮನೆಯ ಮುಂದೆ ಇದೆ. ಶಿ ಈಸ್ ಸಿಟ್ಟಿಂಗ್ ಇನ್ ಫ್ರಂಟ್ ಆಫ್ ಮೀ ಅಂದರೆ ಅವಳು ನನ್ನ ಮುಂದೆ ನಿಂತ್ಕೊಂಡಿದ್ದಾಳೆ. ಫೈನಲಿ ಬಿಹೈಂಡ್ ಎಂಬ ಪದ. ಬಿಹೈಂಡ್ ಅಂದರೆ ಹಿಂದೆ ಎಂಬ ಅರ್ಥ. ದ ಕ್ಯಾಟ್ ಈಸ್ ಬಿಹೈಂಡ್ ದ ಬಾಕ್ಸ್ ಅಂದರೆ ಕ್ಯಾಟ್ ಎಲ್ಲಿದೆ ನೋಡಿರಿ, ಇದು ಬಾಕ್ಸ್ ಇದು ಹಿಂದ್ಗಡೆ ಇದೆ. ಅದಕ್ಕೆ ಫೋಟೋಸ್ ಕೂಡ ನಾನು ಕೊಟ್ಟಿದ್ದೀನಿ, ನಿಮ್ಗೆ ಗೊತ್ತಾಗುತ್ತೆ ಈಸಿಯಾಗಿ. ಆ್ಯಂಡ್ ಶಿ ಈಸ್ ಬ್ಯಾಕ್ ಬೈಟಿಂಗ್ ಬಿಹೈಂಡ್ ಮೀ ಅಂತ ಹೇಳಿದ್ರೆ, ಬ್ಯಾಕ್ ಬೈಟಿಂಗ್ ಅಂತ ಹೇಳಿದ್ರೆ ಅವಳು ಚುಗುಳಿ ಮಾತಾಡ್ತಾಳೆ. ಬಿಹೈಂಡ್ ಮೀ ಅಂದರೆ ನನ್ನ ಹಿಂದೆ. ಸೊ ಒಂದು ಎಕ್ಸಾಂಪಲ್, ಒಂದು ವರ್ಡ್ ಕನ್ನಡದಲ್ಲಿ ಕೊಡ್ತೀನಿ, ಅದಕ್ಕೆ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿ ನೀವು ನನಗೆ ಕಮೆಂಟಲ್ಲಿ ತಿಳಿಸ್ಬೇಕು. 2 ವರ್ಡ್ಸು. 2 ಸೆಂಟೆನ್ಸು. ಒಂದು, ನೀನಿಲ್ಲದೆ ನನಗೆ ಬದುಕೋಕ್ಕಾಗಲ್ಲ. ಇದನ್ನು ಹೆಂಗೆ ಇಂಗ್ಲೀಷಲ್ಲಿ ಹೇಳೋದು? ಇಲ್ಲಿದು ಪ್ರಪೋಸಿಷನ್ ತೊಗೊಂಡು ನೀವು ನನಗೆ ಕಮೆಂಟ್ ತಿಳಿಸಿ. ನಂಬರ್ 2, ಆ್ಯಂಡ್ ಇಂಗ್ಲೀಷ್ ಕಾರಣದಿಂದ ನಾನು ಸಕ್ಸಸ್ ಆದೆ. ಅದನ್ನು ಹೆಂಗೆ ಇಂಗ್ಲೀಷಲ್ಲಿ ಹೇಳೋದು? ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸ್ರಿ. ಡೌಟ್ಸ್ ಇದ್ದರೂ ಕೂಡ ನಾನು ಕಮೆಂಟ್ ಮಾಡ್ಬೋದು. ಆಲ್ ದ ಬೆಸ್ಟ್.